Hi friends, welcome back to my YouTube channel. ಹೊರನಾಡು ಟೆಂಪಲ್ನಲ್ಲಿದ್ದೀವಿ ನಾವು. ಮಾರ್ನಿಂಗ್ ಬೇಗ ಎದ್ದು ಎಲ್ಲರೂ ಸಹ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ರೂಮ್ನಲ್ಲಿ ಬಿಸಿನೀರು ವ್ಯವಸ್ಥೆ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ತನಕ ಅಷ್ಟೇ ಇರೋದು. ಆದ್ದರಿಂದ ಎಲ್ಲರೂ ಸಹ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ. ಆ್ಯಂಡ್ ವೆದರ್ ನೋಡಿ ಎಷ್ಟು ಕ್ಲೌಡಿಯಾಗಿದೆ ಅಂತ. ನಿಜವಾಗ್ಲೂ ಈ ಥರ ವ್ಯೂಸ್ ನೋಡಿ ತುಂಬ ದಿನ ಆಗಿತ್ತು. ಇದನ್ನು ನೋಡಿ ತುಂಬ ಖುಷಿಯಾಗ್ತು. ಅದು ಮಲೆನಾಡು ಸೈಡ್ ಈ ಥರ ವ್ಯೂ ಅಂತೂ ಅಮೇಝಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಕರೆಕ್ಟ್ ಟೈಮ್ ಬಂದು 7:15 ಅಷ್ಟೇ ಆಗಿರುವಂಥದ್ದು. ಆದರೂ ಸಹ ತುಂಬಾ ಕ್ಲೌಡಿಯಾಗಿ ಅಮೇಝಿಂಗ್ ಆಗಿತ್ತು ವ್ಯೂ ಅಂತೂ. ಆ್ಯಂಡ್ ನಾವು ಬೇಗನೆ ದರ್ಶನ ಮಾಡಿಕೊಂಡು ಅನ್ನಪ್ರಾಶನ ಮಾಡಿಕೊಂಡು ಹೊರಟೋಗೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾವು ನಮ್ಮ ಊರಿಗೆ ಹೋಗೋಷ್ಟರಲ್ಲಿ ಇಲ್ಲಿ ಲೇಟ್ ಮಾಡಿದ್ರೆ ನೈಟ್ ಆಗಿಬಿಡುತ್ತೆ, ಪಾಪು ಇದೆ ಅನ್ನೋ ಕಾರಣಕ್ಕೆ ಬೇಗನೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದು ಟೆಂಪಲ್ ಹತ್ರ ಇರುವಂತಹ ರೂಮಿಂದ ಟೆಂಪಲ್ಗೆ ಜಸ್ಟ್ ಒಂದು 1/2 ಕಿಲೋಮೀಟರ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ನಲ್ಲೇ ಇರುವಂಥದ್ದು. ನಾವು ನಡ್ಕೊಂಡೇ ಹೋಗ್ಬೋದು. ಆ್ಯಂಡ್ ಇದೆ ಮೇಯ್ನ್ ಆರ್ಚ್ ನೋಡಿ ಅನ್ನಪೂರ್ಣೇಶ್ವರಿ ಟೆಂಪಲ್ದು. ಫಸ್ಟು ನಾನು ಒಂದು 5 ಇಯರ್ಸ್ ಬ್ಯಾಕ್ ಬಂದಿದ್ದು. ಆವಾಗ ಈ ಥರ ಎಲ್ಲ ಮಾಡಿರಲಿಲ್ಲ. ಸೊ ಇವಾಗ ಮೇಲ್ಗಡೆ ಶೀಟೆಲ್ಲ ಹಾಕಿಸಿ ಬೇರೆ ಲುಕ್ನೇ ಕೊಟ್ಬಿಟ್ಟಿದ್ದಾರೆ ಟೆಂಪಲ್ಗೆ. ಆವಾಗಲೂ ಚೆನ್ನಾಗಿತ್ತು, ಇವಾಗಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆ ಎಲ್ಲ ನಾವು ಫೋಟೋ ವೀಡಿಯೋಸ್ ಎಲ್ಲ ಅಲೋ ಇಲ್ಲ. ಸೊ ಆದ್ದರಿಂದ ನಾನು ಹೊರಗಡೆನೇ ಇಟ್ಕೊಂಡು ಝೂಮ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಆ ದೇವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ತುಂಬ ಚೆನ್ನಾಗಿತ್ತು. ಸೊ ನಾವು ಬೇಗ ದೇವ್ರ ದರ್ಶನ ಮಾಡಿಕೊಂಡು ಅನ್ನಪ್ರಾಶನಗೆ ಬಂದ್ವಿ. ಇಲ್ಲಿ ನೀವು ಟಿಕೆಟ್ ತೊಗೋಬೇಕು, 300 ರುಪೀಸ್ ಇರುತ್ತೆ ಅನ್ನಪ್ರಾಶನ ಟಿಕೆಟ್. ಆ್ಯಂಡ್ ನಾವು ಬೆಳ್ಳಿದು ಬೌಲ್ನ ತೊಗೊಂಡು ಹೋಗಿದ್ವಿ. ಅದರಲ್ಲಿ ಅವರು ಪ್ರಸಾದನ ಇಟ್ಟು ಪೂಜೆ ಮಾಡಿ ನಮ್ಮ ಕೈಯಲ್ಲಿ ಅದನ್ನು ತಿನ್ನಿಸಿದ್ರು. ಪಾಪುದು ಯಾವುದೇ ಮೂಮೆಂಟ್ ಆದರೂ ತುಂಬ ಸ್ಪೆಷಲ್ ಆಗುತ್ತೆ. ಅದರಲ್ಲಿ ಇದೊಂದು ತುಂಬ ಹೈಲೈಟ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ನಮ್ಮ ಪಾಪು ಇಷ್ಟಿನ ತನಕ ಹಾಲನ್ನ ಕುಡ್ಕೊಂಡು ಬಂದಿದ್ದ. ಇವಾಗ ಅವನಿಗೆ ನಾವು ಅನ್ನನ ತಿನ್ನಿಸ್ತಾ ಇದ್ದೀವಿ. ಬಿಕಾಸ್ ಅವನದು ಹೆಲ್ತಿ ಗ್ರೋ ಆಗಿರ್ಬೋದು, ಅವ್ನ ಡೆವಲಪ್ಮೆಂಟ್ಗಾಗಿರ್ಬೋದು, ಅವ್ನು ಸ್ಟ್ರಾಂಗ್ ಹ್ಯೂಮನ್ ಆಗೋಕ್ಕಾಗಿರ್ಬೋದು, ನಾವು ಸಾಲಿಡ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ. ಇದೊಂದು ಗ್ರೇಟ್ ಡಿಸಿಷನ್ ಅಂತಲೇ ಹೇಳ್ಬೋದು. ಅದು ಅನ್ನಪೂರ್ಣೇಶ್ವರಿ ಟೆಂಪಲ್ನಲ್ಲಿ ತಿನ್ನಿಸ್ತಾ ಇರೋದು ನನಗಂತೂ ತುಂಬಾ ಖುಷಿ ಆಗ್ತಿದೆ. ಸೋದ್ರ ಮಾವ ಫಸ್ಟ್ ತಿನ್ನಿಸ್ಬೇಕಂತ ಹೇಳಿ ನನ್ನ ತಮ್ಮನ ಕೈಲಿ ಫಸ್ಟು ಪ್ರಸಾದನ ತಿನ್ನಿಸಿದ್ರು. ಅದಾದಮೇಲೆ ನನ್ನ ಹಸ್ಬೆಂಡ್ ತಿನ್ನಿಸಿದ್ರು. ಆಮೇಲೆ ನಾನು ತಿನ್ನಿಸ್ದೆ, ಮತ್ತು ನನ್ನ ಅಮ್ಮ ಅವರೆಲ್ಲ ಆಮೇಲೆ ತಿನ್ನಿಸಿದ್ರು. ನಾನಂತೂ ಆ ದೇವರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಮಗ ಇರೋ ತನಕ ಯಾವುದೇ ರೀತಿ ಸಂಪತ್ತು ಕೊಡದೇ ಇದ್ರೂ ಪರವಾಗಿಲ್ಲ, ಆದರೆ ಅವನಿಗೆ ಆರೋಗ್ಯ ಮತ್ತು ಅನ್ನಭಾಗ್ಯ ಅವನಿರೋ ತನಕ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನಾನು ಅವನಿಗೆ ಅನ್ನನ ತಿನ್ನಿಸ್ದೆ ಫಸ್ಟ್ ಟೈಮ್. ಆ್ಯಂಡ್ ತಿನ್ಸೋಕೆ ಅಲ್ಲಿ ಪಾಪದ್ದು ಚಿನ್ನದ ಉಂಗುರ ಇದೆಯಾ ಅಂತ ಕೇಳಿದ್ರು. ನಾವು ಹಾಕೊಂಡು ಹೋಗಿರಲಿಲ್ಲ, ಬಿದ್ದೋಗುತ್ತೆ ಅಂತ. ಅವನದು ಚಿನ್ನದ ಬಳೆ ಹಾಕೊಂಡು ಹೋಗಿದ್ವಿ ಅವನಿಗೆ. ಅದನ್ನು ಕೊಡ್ತೀವಿ ಅಂತ ಬೇಡ, ಏನಕ್ಕಂದರೆ ಆ ಉಂಗುರದಲ್ಲಿ ತಿನ್ನಿಸ್ತಾರಂತೆ. ಇದು ನಮಗೆ ಗೊತ್ತಿರಲಿಲ್ಲ. ಸೊ ಆದ್ದರಿಂದ ಅಲ್ಲಿ ಅವರು ಚಿನ್ನದ ಉಂಗುರ ಕೇಳಿದ್ರು. ನಾವು ಇಲ್ಲ ಅಂತ ಹೇಳಿದ್ದಕ್ಕೆ ಸ್ಪೂನಲ್ಲೇ ತಿನ್ನಿಸಿದ್ರು. ಸೊ ತುಂಬ ಚೆನ್ನಾಗಿ ತಿಂದ. ಏನಕ್ಕಂದರೆ ಅದು ಸಿಹಿಯಾಗಿತ್ತು, ಸ್ವೀಟ್ ಸಜ್ಜಿಗೆ ಥರ ಮಾಡಿದರು. ಸೊ ಅದರಿಂದ ಅವನು ತಿಂದ. ಅದಕ್ಕಿಂತ ಮುಂಚೆ ತಿನ್ಸೋಕ್ಕಿಂತ ಮುಂಚೆ ತುಂಬ ಅಳ್ತಿದ್ದ ಹೊಟ್ಟೆ ಹಸುವಿಂದ. ಸೊ ಅದಾದಮೇಲೆ ತಿನ್ಕೊಂಡ. ಫಸ್ಟ್ ಟೈಮ್ ಅವನಿಗೆ ಅದು ತಿನ್ಸಿದ್ದು. ಸಿಹಿ ಇರೋದ್ರಿಂದ ಮಕ್ಕಳಿಗೆ ಸಿಹಿ ಅಂದರೆ ಇಷ್ಟ ಅಲ್ವಾ, ಸೊ ಹೇಗಿದ್ರು ಸಿಹಿ ಇದ್ದರೆ ತಿಂತಾರೆ. ಸೊ ಅದೇ ರೀತಿ ಅವನು ಸಹ ತಿನ್ಕೊಂಡ. ಅದಾದಮೇಲೆ ಅವರು ನಮಗೆ ಕೊಡ್ತಾರೆ. ಫಸ್ಟ್ ಎಲ್ಲವನ್ನೂ ತಿನ್ನಿಸಲ್ಲ ಅಲ್ಲಿ, ಸ್ವಲ್ಪ ಯಾರ್ಯಾರು ತಿನ್ನಿಸ್ಬೋದು ಅವರೆಲ್ಲ ತಿನ್ನಿಸಿ ಆಮೇಲೆ ಪಾಪುಗೆ ಎಷ್ಟಾಗುತ್ತೆ ಅಂತ ತಿನ್ಕೊಂಡು ಇನ್ನು ಮಿಕ್ಕಿದ್ದು ನೀವು ತಿನ್ಕೊಳ್ಳಿ ಅಂತ ಕೊಟ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅವ್ರಿಗೆ ದಕ್ಷಿಣೆ ಕೊಡಬೇಕು. ಎಷ್ಟು ಅಂತ ಅವ್ರು ಕೇಳಲ್ಲ, ನಮ್ಮ ಇಷ್ಟ ಎಷ್ಟು ಕೊಡ್ಬೋದು ಅಷ್ಟು ನಾವು ಕೊಟ್ಟು ಆಶೀರ್ವಾದ ತೊಗೊಂಡು ಇದು ಮಾಡ್ಬೋದು. ಇದು ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಅನ್ನಪ್ರಾಶನ ಮಾಡಿಸೋಕ್ಕೆ ಅವರು. ಆ್ಯಂಡ್ ನಾವು ಅಲ್ಲಿ ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ತುಂಬ ಜನ ಇರ್ತಾರೆ ಈ ಥರ ಮಾಡೋರು. ಸೊ ಒಂದೇ ಸಲ 10 ಜನ ಮಾಡಿಸ್ಬೋದು, ಅಷ್ಟು ದೊಡ್ಡದಾಗಿದೆ ಅಲ್ಲಿ ಸ್ಪೇಸು. ಯಾವಾಗಲೂ ಹಿಂಗೆ ಬಿಡಬೇಕು, ಹಂಗೆ ತಿನ್ನಿಸಿ. ಇವ್ರು ತಿನ್ನಿಸಿ ಕೊಡ, ಅಜ್ಜಿ ಕೈ ತಿನ್ನಿಸ್ತಾರೆ. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಇವಾಗ ಅನ್ನಪ್ರಾಶನಕ್ಕೆ ತುಂಬ ಫೇಮಸ್ ಆಗಿರೋದ್ರಿಂದ ಇಲ್ಲಿ ಪ್ರತಿದಿನ ಅನ್ನಪ್ರಾಶನ ನಡೆಯುತ್ತಂತೆ. ಅದು ಬೆಳಗ್ಗೆ 12 ಗಂಟೆ ತನಕ ಅಷ್ಟೇ. ನಮ್ಮ ಪಾಪಗೆ ನಾವು 8:30 ಒಳಗೆಲ್ಲ ಅನ್ನಪ್ರಾಶನ ಮಾಡಿ ಮುಗ್ದೋಗಿತ್ತು.
ಬೇಗನೆ ಬಂದಿದ್ದ ಕಾರಣ. ಸೊ ಏನು ರಶ್ ಇರಲ್ಲ, ನಿಮಗೆ ಆರಾಮಾಗಿ ಬಂದು ನೀವು ಮಾಡ್ಕೊಂಡು ಹೋಗ್ಬೋದು. ಆ ದಿನ ಈ ದಿನ ಅಂತ ಎಲ್ಲ ಪ್ರತಿದಿನ ಓಪನ್ ಆಗಿರುತ್ತೆ. ಆ್ಯಂಡ್ ಪೂಜೆ ಬೇಗ ಮುಗೀತು, ಅನ್ನಪ್ರಸಾದನೂ ಬೇಗ ಮುಗೀತು ಅಂತ ಹೇಳಿ ಪುರೋಹಿತರನ್ನ ಕೇಳಿದ್ವಿ ಬೆಳಗ್ಗೆ ತಿಂಡಿ ವ್ಯವಸ್ಥೆಯಲ್ಲಿ ಎಷ್ಟು ಗಂಟೆ ತನಕ ಇದೆ ಅಂತ. ಸೊ ಅವರು 7:30 8:30 ಅಂತ ಹೇಳಿದ್ರು. ಸೊ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಊಟದ ಕಡೆ. ನಮ್ಮಮ್ಮ ಇನ್ನೂ ಒಂದು ಸ್ವಲ್ಪ ರವೆ ಸಜ್ಜಿಗೆ ಇದೆ ಅಂತ ಹೇಳಿ ಪಾಪುಗೆ ತಿನ್ನಿಸ್ತಾನೆ ಇದ್ದರು. ಇಲ್ಲಿ ಮಧ್ಯಾಹ್ನ ನಿಮಗೆ 12:30 2:30 ತನಕ ಊಟ ಇರುತ್ತೆ. ನೈಟ್ 8 ಗಂಟೆಯಿಂದ 9:30 ತನಕ ಊಟ ಸಿಗುತ್ತೆ. ಬೆಳಗ್ಗೆ 7:30 8:30 ತನಕ ತಿಂಡಿ ಸಿಗುತ್ತೆ. ಸೊ 3 ಟೈಮು ಸಹ ಇಲ್ಲಿ ಊಟನ ಕೊಡ್ತಾರೆ. ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಬಂದು 1 ಟೈಮ್ ಆದರೂ ಊಟ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ನಿಜವಾಗ್ಲೂ ಬಂದದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸೊ 1 ಟೈಮ್ ಆದರೂ ಬಂದು ನೀವು ಊಟ ಮಾಡ್ಕೊಂಡು ಹೋಗಿ. ನಮಗೆ ಅವಲಕ್ಕಿ ಪ್ರಸಾದ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು, ತಿಂದ್ಕೊಂಡು ಬಂದ್ವಿ. ಹೊರಗಡೆ ನಿಮಗೆ ತುಂಬ ಅಂಗಡಿಗಳಿರುತ್ತೆ, ಅಲ್ಲಿ ದೇವ್ರ ವಿಗ್ರಹ, ಹೂವು, ಮಕ್ಕಳು ಆಟ ಸಾಮಾನಾಗಿರ್ಬೋದು, ಆ್ಯಂಡ್ ಮೇಕಪ್ ಅಸೆಸರೀಸ್, ಏರ್ ಅಸೆಸರೀಸ್ ಎಲ್ಲ ಇರುತ್ತೆ. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಎಲ್ಲ ಡಬಲ್ ರೇಟೇ ಇರುತ್ತೆ. ಆದ್ದರಿಂದ ನಾವು ಏನೂ ಸಹ ತಗೊಳ್ಳಿಲ್ಲ. ನಮ್ಮ ಪಾಪುಗೆ ಒಂದು ಸ್ವಲ್ಪ ಆಟ ಸಾಮಾನ ತೊಗೊಂಡ್ವಿ ಅಷ್ಟೇ, ನಮಗಂತ ನಾವೇನೂ ಸಹ ತೊಗೊಳ್ಳಿಲ್ಲ. ಇನ್ನು ಅನ್ನದಾಸೋಹ ಎಲ್ಲಿ ನಡೆಯುತ್ತೆ ಅಂತ ಅಂದರೆ, ನೀವು ಫಸ್ಟು ಸ್ಟಾರ್ಟಿಂಗ್ ದೇವಸ್ಥಾನಕ್ಕೆ ಬರಬೇಕಾದ್ರೆ ಸ್ಟೆಪ್ ಹತ್ತುತ್ತೀರಲ್ಲ, ಅಲ್ಲಿ ಲೆಫ್ಟ್ ಸೈಡ್ ಇರುತ್ತೆ. ಲೆಫ್ಟ್ ಸೈಡ್ಗೆ ಹೋದರೆ ನಿಮಗೆ ಅನ್ನದಾಸೋಹ ಸಿಗುತ್ತೆ. ಸೊ ಇಷ್ಟಾಗಿತ್ತು ನಮ್ಮ ಪಾಪುದು ಅನ್ನಪ್ರಾಸನ ವೀಡಿಯೋ. ನಿಮಗೆ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ನಿಜವಾಗ್ಲೂ ಒಂಥರ ಚೆನ್ನಾಗಿತ್ತು ಈ ಜರ್ನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.